ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಮತ್ತು ಬಸ್ಗಳ ಚಾಲಕರು, ಹೀಗೆ ಶ್ರಮಿಕರೇನಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗೋದು. ನಿಮಗೆ ಬೆಂಗಳೂರಿನ ಸುತ್ತಲೂ ಕೂಡ ಯಾವ್ಯಾವ ಏರಿಯಾದಲ್ಲಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ಏರ್ಪೋರ್ಟಿಗೆ ಹೋಗೋದು ಅತಿ ಹೆಚ್ಚಾಗಿ ಬಳಕೆ ಮಾಡೋದು ಕ್ಯಾಬ್ಗಳಲ್ಲಿ ಬಳಕೆ ಮಾಡ್ತಾರೆ. ನಿಜವಾಗ್ಲೂ ಕೂಡ ಒಂದು ಟಿಫನ್ ಮಾಡಬೇಕು ಅಂದರೆ, ಊಟ ಮಾಡಬೇಕು ಅಂದರೆ ಬಹಳಷ್ಟು ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿಯ ಕಾಸ್ಟ್ ಅಷ್ಟಿರುತ್ತೆ. ಒಂದು ಟಿಫನ್ ಮಾಡಲಿಕ್ಕೆ, ಒಂದು ಊಟ ಮಾಡಲಿಕ್ಕೆ 100, 200, 300 ರೂಪಾಯಿ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರಿಗೆ ಆ ಇಡೀ ದಿನ ಕೆಲಸ ಮಾಡಿದ್ರೆ ಉಳಿಯೋದೆ 300ರಿಂದ 500 ರೂಪಾಯಿ. ಈಗ ಮತ್ತೊಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಕ್ಯಾಬ್ ಚಾಲಕರೆಲ್ಲರೂ ಕೂಡ ಬೇಡ್ಕೊಂಡಿದ್ದಾರೆ. ಯಾಕಂದರೆ ಪ್ರತಿನಿತ್ಯ ನಿಮಗೆ 8ರಿಂದ 10 ಸಾವಿರ ವೆಹಿಕಲ್ಗಳೆಲ್ಲವೂ ಕೂಡ ಓಡಾಡ್ತಾ ಇರುತ್ತೆ ಏರ್ಪೋರ್ಟ್ ಕಡೆಗೆ. ಏರ್ಪೋರ್ಟಲ್ಲಿ 10 ಸಾವಿರಕ್ಕೂ ಹೆಚ್ಚು ಜನ ಕ್ಯಾಬ್ ಚಾಲಕರು ಇದ್ದಾರೆ, ಆಟೋ ಚಾಲಕರು ಇದ್ದಾರೆ, ಬಸ್ ಚಾಲಕರು ಇದ್ದಾರೆ. ಇವರೆಲ್ಲರೂ ಅಲ್ಲಿ ಏನಾದರೂ ಟಿಫನ್ ಮಾಡಬೇಕು, ಊಟ ಮಾಡಬೇಕಂದ್ರೆ ತುಂಬ ಕಾಸ್ಟ್ಲಿ, 150, 200, 300, 400 ಹೀಗೆ ಅಷ್ಟು ದುಡ್ಡು ಕೊಟ್ಟು ಟಿಫನ್ನು ಊಟ ಮಾಡಲಿಕ್ಕೆ ಆಗೋದಿಲ್ಲ. ಸಾಧ್ಯ ಆದಷ್ಟು ಮಂದಿ ಮನೆಯಿಂದ ಬಾಕ್ಸ್ ತರ್ತಾರೆ. ಮನೆಯಿಂದ ಬಾಕ್ಸ್ ತರದೇ ಇರೋರು ಏನು ಮಾಡಬೇಕು? ಅದಕ್ಕೆ ಅವರೊಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೆ. ನಿನ್ನೆ ಒಂದು ಸಭೆ ನಡೀತು, ಶಾಂತಿನಗರದ ಸಾರಿಗೆ ಇಲಾಖೆಯಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಇಂಥದ್ದೊಂದು ಮನವಿಯನ್ನು ಕ್ಯಾಬ್ ಚಾಲಕರೆಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ. ಪ್ರತಿನಿತ್ಯ ನಾವು ಟಿಫನ್ ಮಾಡಲಿಕ್ಕೆ, ಊಟ ಮಾಡಲಿಕ್ಕೆ 500,000 ಎಲ್ಲ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಸರ್. ದಯಮಾಡಿ ನಮಗೊಂದು ಇಂದಿರಾ ಕ್ಯಾಂಟೀನನ್ನು ಏರ್ಪೋರ್ಟ್ ಅಲ್ಲೇ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ನಮ್ಮಂಥವ್ರಿಗೆ ಭಾಳ ಅಂದರೆ ಭಾಳ ಅನುಕೂಲ ಆಗುತ್ತೆ. ಸುತ್ತಮುತ್ತಲೂ ಕೂಡ ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದರೆ ನಿಜವಾಗ್ಲೂ ನಾವೇನು ಶ್ರಮಿಕರಿದ್ದೀವಿ, ಕಷ್ಟಪಡ್ತೀವಿ, ಬಹಳ ಕಡಿಮೆ ದುಡ್ಡಲ್ಲಿ 5 ರೂಪಾಯಿ ಟಿಫನ್ ಮಾಡ್ಬೋದು, 10 ರೂಪಾಯಿಗೆ ಊಟನೇ ಮಾಡ್ಬೋದು. ಬಡವರು ಕೂಡ ಇರ್ತಾರೆ, ಕೆಲಸ ಮಾಡ್ತಾರೆ, ಅಲ್ಲೂ ಕೂಡ ಹೌಸ್ ಕೀಪಿಂಗ್ ಮಾಡುವಂಥ ಕೆಲಸದವರು ಇದ್ದಾರೆ. ಅವರಿಗೂ ಬಹಳ ಅನುಕೂಲ ಆಗುತ್ತೆ ಇಂದಿರಾ ಕ್ಯಾಂಟೀನ್ ಮಾಡಿದ್ರೆ ಅನ್ನೋ ರೀತಿಯಾದಂಥ ಯೋಚನೆಯನ್ನು ಇಲ್ಲಿರುವಂಥ ಕ್ಯಾಬ್ ಚಾಲಕರು ಮನವಿ ಮಾಡಿಕೊಂಡಾದ್ಮೇಲೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು CM ಸಿದ್ದರಾಮಯ್ಯರಿಗೂ ಪತ್ರ ಬರಿತೇನೆ ಮತ್ತು BBMP ಕಮಿಷನರ್ಗೂ ಕೂಡ ಸೂಚನೆ ನೀಡ್ತೇನೆ ಅಂತ ಹೇಳಿದ್ದಾರೆ. BBMP ಕಮಿಷನರ್ ಮೂಲಕ ಏರ್ಪೋರ್ಟ್ ಅಥಾರಿಟಿಗೆ ಪತ್ರವನ್ನು ಕೂಡ ಬರೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವಾಗ ಅವರು ಪರ್ಮಿಷನ್ ಕೊಡ್ತಾರೋ ಕೂಡಲೇ ಇಂದಿರಾ ಕ್ಯಾಂಟೀನನ್ನು ಅಲ್ಲೂ ಕೂಡ ಮಾಡೋದ್ರಿಂದ ಬರೀ ಕೇವಲ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಭಾಳ ಇದ್ದಂಥವ್ರಿಗೆ, ಹೈಫೈ ಇರೋರಿಗೆ ಎಲ್ಲರಿಗೂ ಕೂಡ ಅವೈಲೇಬಲ್ ಸಿಗ್ತದೆ. ನಿಮಗೆ ಏನು ಬೇಕು ಪ್ರತಿಯೊಂದು ಕೂಡ ಮಾಹಿತಿ ಸಿಗುತ್ತೆ, ಜೊತೆಗೆ ಒಳ್ಳೊಳ್ಳೆ ಮೆನು ಸಿಗುತ್ತೆ. ಇದರ ಜೊತೆಗೆ ಬಡವರು, ಶ್ರಮಿಕರು ಇದ್ದಾರೆ, ಅವರು ಕೂಡ ಕೆಲಸ ಮಾಡೋರು ಇದ್ದಾರೆ. ಅಲ್ಲೇ ಗಂಟೆಗಟ್ಟಲೆ ಕಾಯ್ತಾರೆ ನಮ್ಮ ಕ್ಯಾಬ್ ಚಾಲಕರು. ಅವ್ರಿಗೂ ಕೂಡ ಇಂದಿರಾ ಕ್ಯಾಂಟೀನ್ ಮಾಡಿದ್ರೆ ಭಾಳ ಒಳ್ಳೇದು ಅನ್ನುವಂಥ ಮನವಿ ಏನಿದೆ, ಇದು ನಿಜವಾಗ್ಲೂ ಕೂಡ ಗುಡ್ ಮೂವ್. ಸಾಧ್ಯ ಆದಷ್ಟು ಬೇಗ ಬರೀ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ಅಲ್ಲೂ ಕೂಡ ಏರ್ಪೋರ್ಟಲ್ಲೂ ಕೂಡ ಸಾಧ್ಯ ಆದಷ್ಟು ಸರೌಂಡಿಂಗ್ಸಲ್ಲಿ ಇಂದಿರಾ ಕ್ಯಾಂಟೀನ್ ಏನಾದರೂ ಮಾಡಿದ್ರೆ ಶ್ರಮಿಕರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗಲಿದೆ.